ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ದೇಶದ ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ತುಂಬಾ ಕ್ವಿಕ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಎಲ್ಲವೂ ಮುಖ್ಯವಾದ ವಿಚಾರ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಚಿಕ್ಕದಾಗಿ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಇವರು ಸಾಧಾರಣ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ಇವರಲ್ಲೇನೋ ವಿಶೇಷ ಶಕ್ತಿ ಇದೆ. ಮಹಾಶಕ್ತಿ ಜಗನ್ಮಾತೆ ದುರ್ಗಾದೇವಿಯ ಆರಾಧಕರಾದ ಮೋದಿಜಿ ಈ ವಯಸ್ಸಲ್ಲೂ ಕೂಡ ನವರಾತ್ರಿಯ ಸಮಯದಲ್ಲಿ 9 ದಿನಗಳ ಕಾಲ ಉಪವಾಸ ಮಾಡ್ತಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ಭಾರತ ಅಮೆರಿಕಾಗೆ ಸೆಡ್ಡು ಹೊಡೆದು ನಿಲ್ಲುತ್ತೆ ಅಂತ ಯಾರಾದ್ರೂ ಊಹೆ ಮಾಡ್ಕೊಂಡಿದ್ರಾ? ಆದ್ರೆ ಇದು ಮೋದಿಜಿಯ ನಾಯಕತ್ವದಲ್ಲಿ ಸಾಧ್ಯ ಆಯ್ತು. ಇವತ್ತು ಅಮೆರಿಕ ಬಾಯ್ ಬಿಟ್ಟು ಬೆದರಿಕೆ ಹಾಕಿದ್ರು ಭಾರತ ಕೇರೆ ಅಂತ ಇಲ್ಲ, ಬದಲಾಗಿ ಟ್ರಂಪ್ ಮೈ ಪರ್ಚ್ಕೊಳ್ಳುವ ಹಾಗೆ ಮಾಡಿದೆ. ಇದೆಲ್ಲ ಸಾಮಾನ್ಯರಿಂದ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಮೋದಿಜಿ ಅವರ ಮೇಲಿರುವ ದೈವಿ ಶಕ್ತಿ. ಮೋದಿಜಿ ಜಪಾನ್ ಪ್ರವಾಸದ ನಂತರ ಈಗ ಚೀನಾ ಪ್ರವಾಸದಲ್ಲಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇರುವ ಟ್ರಂಪ್ಗೆ ನಿದ್ರೆ ಇಲ್ಲದ ಹಾಗೆ ಆಗಿದೆ. ಒಂದ್ ಕಡೆ ಟ್ರಂಪ್ ಭಾರತಕ್ಕೆ ಬರುವ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಇನ್ನೊಂದು ಕಡೆ ಮೋದಿ ಅವರು ಅಮೆರಿಕ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಅಂದ್ರೆ ಮೋದಿಜಿ ಅಮೆರಿಕದ ಮುಂದೆ ಡೋಂಟ್ ಕೇರ್ ಅನ್ನುವ ಆಟಿಟ್ಯೂಡ್ ನಲ್ಲಿ ಇದ್ದಾರೆ. ಈಗ ಪ್ರಶ್ನೆ ಏನಂದ್ರೆ ಮೋದಿ ಅವರ ಚೀನಾ ಪ್ರವಾಸ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದು. ಖಂಡಿತ ಚೀನಾದವರ ಮೇಲೆ ನಂಬಿಕೆ ಅಂತೂ ಇಲ್ವೇ ಇಲ್ಲ, ಆದ್ರೆ ರಷ್ಯಾದವರ ಮೇಲೆ ಯಾವ ಅನುಮಾನ ಕೂಡ ಇಲ್ಲ. ಪುಟಿನ್ ಭಾರತದ ಜೊತೆ ಇರ್ತಾರೆ. ಒಟ್ನಲ್ಲಿ ಈಗ ಟ್ರಂಪ್ ವಿರುದ್ಧ ಹೋರಾಡೋಕೆ ಭಾರತ, ಚೀನಾ ಹಾಗೂ ರಷ್ಯಾ 3 ದೇಶಗಳು ಒಂದಾಗಿದೆ. ಮೋದಿಜಿಗೆ ಟ್ರಂಪ್ ಜೊತೆ ಮಾತಾಡಕ್ಕೆ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲದಂಗಿದೆ. ಟ್ರಂಪ್ ಓರ್ವ ಬಿಸ್ನೆಸ್ ಮ್ಯಾನ್, ಮಹಾನ್ ಸುಳ್ಳುಗಾರ. ಅಮೆರಿಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಬ್ಬ ಟ್ರೇಡರ್ ಅಧ್ಯಕ್ಷನಾಗಿರೋದು. ಇದು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವ ವಿಷಯ ಆದ್ರೆ ಇತ್ತ ದೇಶದ ಒಳಗೆ ಇನ್ನೊಂದು ವಿಷಯ ನಡೀತಾ ಇದೆ. ಅದನ್ನ ಯಾರಾದ್ರೂ ನೋಟಿಸ್ ಮಾಡಿದ್ದೀರಾ? ಯೋಗಿಜಿ ಹಾಗೂ ರಾಜನಾಥ್ ಸಿಂಗ್ ಅವರು ದೇಶದ ಒಳಗೆ ಇತ್ತೀಚೆಗೆ ತುಂಬಾ ಮೀಟಿಂಗ್ ಗಳನ್ನ ನಡೆಸ್ತಾ ಇದ್ದಾರೆ. ಯೋಗಿಜಿಯನ್ನ ಸಾಮಾನ್ಯ ಅಂದ್ಕೊಳ್ಬೇಡಿ. ಕಳೆದ 8 ವರ್ಷದಲ್ಲಿ ನೋಯ್ಡಾದಲ್ಲಿ ಯೋಗಿಜಿ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ನೋಯ್ಡಾದಲ್ಲಿ ಬ್ರಹ್ಮೋಸ್ನ ಬಿಡಿಭಾಗಗಳ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಶುರು ಮಾಡಿದ್ದಾರೆ. ಅಲ್ಲಿಗೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೂಡ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಹಾಗೂ ಯೋಗಿ ಆದಿತ್ಯನಾಥ್ 45 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಅದಕ್ಕೂ 5 ದಿನ ಮುಂಚೆ ಯೋಗಿಜಿ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಅಂದ್ರೆ 2027ಕ್ಕೆ ಏನು ರೆಡಿ ಆಗ್ತಿದೆ ಅಂತ ಅರ್ಥ. ಯೋಗಿಜಿ ಸಂಬಲ್ನ ರಿಪೋರ್ಟ್ ಅನ್ನ ತೆಗಿತಾರೆ. ಹಿಂದೂ ಜನಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ಹಾಗೂ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ತುಂಬಾ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜನಾಥ್ ಸಿಂಗ್ ಅವರು ಕೂಡ ಬೆಂಬಲ ನೀಡಿದ್ದಾರೆ. ಬಿಜೆಪಿ ಮುಂದೆ ಹಿಂದೂಗಳ ಜನಸಂಖ್ಯೆ ಬಗ್ಗೆ ತುಂಬಾ ಸೀರಿಯಸ್ ಆಗ್ತಾ ಇದ್ದಾರೆ ಅನ್ಸ್ತಾ ಇದೆ. ರೀಸೆಂಟ್ ಆಗಿ RSS ನ ಮೋಹನ್ ಭಗವತ್ ಅವರ ಭಾಷಣ ಕೇಳಿದ್ರೆ ಗೊತ್ತಾಗುತ್ತೆ. कि जन्म दर 3 से कम जिनका होता है वो धीरे धीरे लुप्त हो जाते हैं, तो 3 से ऊपर मेंटेन करना चाहिए. सब देशों में ऐसा होता है, सब समाज ऐसा करते हैं. ಅಂದ್ರೆ ಹಿಂದೂಗಳು ಕೂಡ 3 ಮಕ್ಕಳನ್ನ ಮಾಡ್ಕೋಬೇಕಾಗುತ್ತೆ ಅನ್ನುವ ಕರೆಯನ್ನ ಮೋಹನ್ ಭಗವತ್ ಅವರು ಕೊಡ್ತಾರೆ. ಯೋಗಿಜಿ ಹಾಗೂ ಅಮಿತ್ ಶಾ UPಯಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿರೋದಕ್ಕೆ ಕಾರಣ 2024ರ ಲೋಕಸಭಾ ಎಲೆಕ್ಷನ್. ಆಗ ಬಿಜೆಪಿಗೆ ತುಂಬಾ ದೊಡ್ಡ ಹೊಡೆತ ಕೊಟ್ಟಿರುವ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ ಆಗಿತ್ತು. ಸೊ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಒಂದು ಭಯ ಇತ್ತು, CM ಅಥವಾ PM ನೋಯ್ಡಾಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರು. ಅಲ್ಲಿಗೆ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತ. ಅದೇ ಕಾರಣಕ್ಕೆ ಅಖಿಲೇಶ್ ಯಾದವ್ ನೋಯ್ಡಾಗೆ ಹೋಗ್ತಾ ಇರ್ಲಿಲ್ಲ. ಈಗ್ಲೂ ಹೋಗೋಕೆ ಹೆದರ್ತಾರೆ. ಆದ್ರೆ ಮೋದಿಜಿ ಹಾಗೂ ಯೋಗಿಜಿ 5 ಸಲ ನೋಯ್ಡಾಗೆ ಹೋಗಿ ಬಂದು ಅದನ್ನ ಸುಳ್ಳು ಮಾಡ್ತಾರೆ. ಮೋದಿಜಿ ಅಂತೂ ಇಡೀ ವಿಶ್ವದಲ್ಲೇ ಹೆಸರು ಮಾಡ್ತಾ ಇದ್ದಾರೆ. ಮೋಸ್ಟ್ ಲವ್ PM ಅನ್ನಿಸ್ಕೊಳ್ತಾ ಇದ್ದಾರೆ. ಇತ್ತ ಡೆಲ್ಲಿಯಲ್ಲಿನ ಸರ್ಕಾರದ ಆಡಳಿತ ಕಚೇರಿಗಳು ಬದಲಾಗ್ತಾ ಇದೆ. ಹೊಸ ಕಾರ್ಯಾಲಯಗಳು ಕೂಡ ನವರಾತ್ರಿಗೆ ಉದ್ಘಾಟನೆ ಆಗ್ತಾ ಇದೆ. ಅಮಿತ್ ಶಾ ಹಾಗೂ ನಿರ್ಮಲಾ ಸೀತಾರಾಮನ್ ಅವರ ಆಫೀಸ್ ಈಗಾಗಲೇ ಹೈ ಸೆಕ್ಯೂರಿಟಿ ಅಡಿಯಲ್ಲಿ ಶಿಫ್ಟ್ ಆಗ್ತಾ ಇದೆ.
ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಜಪಾನ್ನ ಸಹಾಯ ತಗೊಂಡು ಬುಲೆಟ್ ಟ್ರೈನ್ ಪ್ರಾರಂಭ ಮಾಡ್ತೀವಿ ಅಂದಿದ್ದಾರೆ. ಇನ್ನೊಂದು ಖುಷಿ ಆಗುವ ಸುದ್ದಿ ಏನಂದ್ರೆ ಎಕ್ಸ್ ಆರ್ಮಿ ವೈಸ್ ಚೀಫ್ ಆಫ್ ಲೆಫ್ಟಿನೆಂಟ್ ಜನರಲ್ NS ರಾಜ ಸುಬ್ರಹ್ಮಣ್ಯ ಅವರಿಗೆ ತುಂಬಾ ಮುಖ್ಯವಾದ ಹುದ್ದೆ ಕೊಡಲಾಗಿದೆ. ಮೋದಿ ಅವರು ಇವರ ಮೇಲೆ ತುಂಬಾ ನಂಬಿಕೆಯನ್ನ ಇಟ್ಟಿದ್ದಾರೆ ಕೂಡ. ಇವರು ದಕ್ಷಿಣ ಭಾರತದ ತಮಿಳುನಾಡಿನವರು. ಇವರಿಗೆ ರಾಷ್ಟ್ರೀಯ ಭದ್ರತಾ ಮಂಡಳಿಯಲ್ಲಿ ತುಂಬಾ ಮುಖ್ಯವಾದ ಹುದ್ದೆಯನ್ನ ನೀಡಲಾಗಿದೆ. ಇದನ್ನ ಮೋದಿಜಿ, ರಾಜನಾಥ್ ಸಿಂಗ್ ಹಾಗೂ ದೋವಲ್ ಮೂವರು ಸೇರಿ ನೇಮಕಾತಿಯನ್ನ ಮಾಡಿದ್ದಾರೆ. NS ರಾಜ ಸುಬ್ರಹ್ಮಣ್ಯ ಅವರನ್ನ NSC ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಅಧ್ಯಕ್ಷರಾಗಿ ಮಾಡಲಾಗಿದೆ. ಇನ್ನೊಂದು ಪೊಲಿಟಿಕಲ್ ನ್ಯೂಸ್ ಏನಂದ್ರೆ ಈಗ ದುರ್ಗಾ ಸ್ಟಾಲಿನ್ ಅಂದ್ರೆ MK ಸ್ಟಾಲಿನ್ ಅವರ ಹೆಂಡತಿ ತುಂಬಾ ಪ್ರಚಾರದಲ್ಲಿದ್ದಾರೆ. ಇವರೊಂದು ಚಾನೆಲ್ಗೆ ಇಂಟರ್ವ್ಯೂ ಅನ್ನ ಕೊಟ್ಟಿದ್ರು. ನಾನು ದೇವರನ್ನ ಪೂಜಿಸ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕೂಡ ಅವರೇ ಹೇಳಿದ್ದಾರೆ. ಅವರಿಗೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಇಷ್ಟ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ದುರ್ಗಾ ಸ್ಟಾಲಿನ್ ಅವರು ಮೈ ಹಸ್ಬೆಂಡ್ ಅನ್ನುವ ಪುಸ್ತಕವನ್ನ ಬರೆದಿದ್ದಾರೆ. ಅದನ್ನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಸ್ಟಾಲಿನ್ ಕುಟುಂಬದವರು ದ್ರಾವಿಡ ರಾಜಕೀಯದವರು. ಅವರು ದೇವರನ್ನ ನಂಬೋದಿಲ್ಲ. ಮಗ ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸ್ತಾನೆ. ಆದ್ರೆ ಇವರು ದೇವರನ್ನ ನಂಬ್ತಾರೆ. ಇದು 2024 ಚುನಾವಣೆಯ ತಯಾರಿ ಕೂಡ ಇರಬಹುದು. ಹಿಂದೂಗಳನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಕೂಡ ಆಗಿರಬಹುದು. ಇದನ್ನ ನೋಡ್ತಾ ಇದ್ರೆ ನನ್ಗೆ ಇನ್ನೊಬ್ರ ನೆನಪಾಗುತ್ತೆ. ಬಹಳ ಫೇಮಸ್ ನಟ ತನಾತನಿ ಅಂತ ಇರ್ತಾರೆ. ಹಿಂದೂ ಆಚರಣೆಗಳನ್ನ ಆಡಿಕೊಳ್ತಾರೆ. ಆದ್ರೆ ಮಕ್ಕಳಾಗಿಲ್ಲ ಅಂತ ಇವರ ಮಡದಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.